ಇವತ್ತು ಸೋನ ಶುಕ್ರವಾರ, ಅದಕ್ಕೆ ಅಡಿಗೆ ಎಲ್ಲ ಮಾಡಿದ್ದೇನೆ. ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಹಾಯ್. ಇದು ಟೊಮೆಟೊ, ಬೆಂಡೆಕಾಯಿ ಪಚ್ಚಡಿ ಇದನ್ನೆಲ್ಲ ತೊಳೆದಿಟ್ಟುಕೊಂಡಿದ್ದೇನೆ. ಮತ್ತು ಈಗ ಬೆಂಡೆಯನ್ನು ಕಟ್ ಮಾಡ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕಂತ. ಆಯಿತು, ಈ ಥರ ಎಲ್ಲ ಕಟ್ ಮಾಡಿಕೊಂಡೆ. ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕಿ ನಾನು ರುಬ್ಬಿಕೊಂಡು ಆಯಿತು. ಇದಕ್ಕೆ ಬೆಂಡೆಗೆ ಮಿಕ್ಸ್ ಮಾಡಲಿಕ್ಕೆ ಒಂದು ಚಮಚದಷ್ಟು ಹಾಕಿದೆ. ರುಬ್ಬಿಟ್ಟ ಮೆಣಸಿನ ಮಸಾಲೆಯನ್ನು, ಮತ್ತು ಇದಕ್ಕೆ ಸ್ವಲ್ಪ ಹುಳಿ ನೀರು ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಅದು ñೋಳಿ ಥರ ಉಂಟಲ್ಲ, ಅದಕ್ಕೆ ಅದು ಬಿಡಲಿಕ್ಕೆ ಹುಳಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ಇಟ್ಟು ಬಿಡುವ. ಟೊಮೆಟೊನೆಲ್ಲ ಕಟ್ ಮಾಡಿ ಆಯಿತು. ಈಗ ಒಂದು ಟೊಮೆಟೊದೊಂದು ಚಟ್ನಿ ಕಡುವ. ಅದಕ್ಕೆ ಇದರ ಮೆಣಸಿನ ರುಬ್ಬಿಟ್ಟ ಮಸಾಲೆ ಉಂಟು, ಅದನ್ನು ಹಾಕುವ. ಸ್ವಲ್ಪ ಹುಳಿ ಕೂಡ ಹಾಕುವ. ಸ್ವಲ್ಪ ಉಪ್ಪು ಕೂಡ ಹಾಕಿ ಇದನ್ನು ರುಬ್ಬಿಕೊಳ್ಳುವ. ಟೊಮೆಟೊ ಎಲ್ಲ ರುಬ್ಬಿ ಮತ್ತು ಬೇವರೆ ಕೂಡ ಹಾಕಿಕೊಳ್ಳುವ. ಈಗ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಆಯಿತು. ಈಗ ಇದನ್ನು ಈ ಟೊಮೆಟೊ ಮಸಾಲೆಯನ್ನು ಹಾಕಿಕೊಳ್ಳುವ. ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಅದು ಕುದಿಬೇಕು. ಅದರ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಅದಕ್ಕೆ ಉಪ್ಪು ಕಡಿಮೆ ಇದ್ದರೆ ಮತ್ತು ಉಪ್ಪೆಲ್ಲ ಹಾಕಿಕೊಳ್ಬೇಕು. ಚೆನ್ನಾಗಿ ಕುದಿ ಬಂತು. ಈಗ ಗ್ಯಾಸ್ ಬಂದ್ ಮಾಡಿ ಕೊಳ್ಳುವ. ನೋಡಿ, ಟೊಮೆಟೊ ಚಟ್ನಿ ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡಿದ್ದು. ಇದು ಉಪ್ಪಳು ಪಚ್ಚಡಿಗೆ ಮಸಾಲೆ ರುಬ್ಬಿಟ್ಟುಕೊಂಡೆ. ಪಾಯಸಕ್ಕೆ ತೆಂಗಿನ ತುರಿಯನ್ನು ತುರಿದಿಟ್ಟುಕೊಂಡೆ. ಈಗ ಇದನ್ನು ರುಬ್ಬಿಕೊಳ್ಳುವ. ರುಬ್ಬಿ ಆಯಿತು. ಈಗ ಇದರ ಹಾಲು ತೆಗೆಯುವ. ತೆಂಗಿನಕಾಯಿದ ಹಾಲೆಲ್ಲ ತೆಗೆದಾಯಿತು. ಸಾಗನ್ನು ಹಾಲಲ್ಲಿ ನೆನೆಯಲಿಕ್ಕೆ ಹಾಕ್ತೇನೆ. ನೆನೆದರೆ ತುಂಬ ಚೆಂದ ಆಗ್ತದೆ, ದೊಡ್ಡದಾಗಿರುತ್ತೆ. ಅದಕ್ಕೆ ನೆನೆಯಲಿಕ್ಕೆ ಹಾಕಬೇಕು. ಇಟ್ಟದ್ದು ಪಾಯಸಕ್ಕೆ ನೀರಿಟ್ಟೆ. ಈಗ ಹೆಸರುಬೇಳೆ ನೀರು ಕಾಯ್ತಾ ಬಂತು. ಈಗ ಹೆಸರುಬೇಳೆ ಹಾಕುವ. ಇದು ಚೆನ್ನಾಗಿ. ಈಗ ಇದಕ್ಕೆ ಮುಚ್ಚಿ ಬೇಯಲಿಕ್ಕೆ ಇಡುವ. ಹಾಗೆ ಉಪ್ಪಳ ಚಿಂಗಳು ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದು ಕೂಡ ಬೇಯಬೇಕು. ಈಗ ಇದು ಸ್ವಲ್ಪ ಬೇಯ್ದ ನಂತರ ಸಾಗು ನೆನೆಯಲಿಕ್ಕೆ ಹಾಕಿ ಇಟ್ಟಿದ್ದೇನಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಬೇಯಬೇಕು. ಒಮ್ಮೆ ಚಮಚದಲ್ಲಿ ತಿರುಗಿಸಿ ಬಿಡುವ. ಮತ್ತೆ ಮುಚ್ಚಳ ಮುಚ್ಚು. ಈಗ ಇದು ಬೇಯ್ತಾ ಬಂತು. ಇದಕ್ಕೊಂದು ಮಸಾಲೆಯನ್ನು ಫ್ರೈ ಮಾಡು. ಬಾಣಲೆ ಇಟ್ಟ ನಂತರ ಬಾಣಲೆ ಕಾಯ್ದ ನಂತರ ಎಣ್ಣೆ ಹಾಕಿ. ಈಗ ಎಣ್ಣೆ ಕಾಯ್ತಾ ಬಂತು. ಈಗ ಇದಕ್ಕೆ ಸಾಸಿವೆ ಹಾಕ್ತಿದ್ದೇನೆ ಮತ್ತು ಬೇವರೆ ಹಾಕ್ತಿದ್ದೇನೆ. ಈಗ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಳು. ಈಗ ಇದಕ್ಕೆ ಮಸಾಲೆ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ. ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಬೇಕು.
ನೀರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡೆ. ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ಪಚ್ಚಿರನ್ನು ಹಾಕಿಕೊಳ್ಳುವ. ಪಚ್ಚಿರನ್ನು ಹಾಕಿಕೊಂಡೆ. ಈಗ ಇದನ್ನು ಸ್ವಲ್ಪ ಚಮಚದಲ್ಲಿ ತಿರುಗಿಸಿಕೊಳ್ಳುವ. ಫ್ರೈ ಎಲ್ಲದಕ್ಕೂ ಒಂದು ಫ್ರೈ ಹಾಕಬೇಕು. ಮಸಾಲೆ ಎಲ್ಲದಕ್ಕೂ ಆಗಬೇಕು. ಉಪ್ಪಡಚಲಿ ಸುಕ್ಕ ಆಯಿತು. ನೋಡಿ, ಉಪ್ಪಡಚಲಿ ಸುಕ್ಕ ಆಯಿತು. ಈ ಥರ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಈಗ ಹಿಟ್ಟನ್ನು ಕಲಸ್ತಾ ಇದ್ದೇನೆ. ಚೆನ್ನಾಗಿ ಕಲಸಬೇಕು. ಗಂಟು ಬರದಾಗೆ ಮಾಡಬೇಕು. ಹಿಟ್ಟು ಕಲಸಾಯಿತು. ಈಗ ಬೆಂಡೆಕಾಯಿಯನ್ನು ಇದಕ್ಕೆ ಒಂದೊಂದಾಗಿ ಹಾಕಿ ಕವರ್ ಮಾಡಿ ಇಡುವ. ಈ ಥರ ಎಲ್ಲ ಕವರ್ ಮಾಡಿ ಇಟ್ಟೆ. ಈಗ ಬಾಣಲೆಯನ್ನು ಇಟ್ಟು ಅದಕ್ಕೆ ಬಾಣಲೆ ಕಾಯ್ದ ನಂತರ ಎಣ್ಣೆ ಹಾಕಿಟ್ಟೆ. ಅದು ಕೂಡ ಎಣ್ಣೆ ಕಾಯ್ತಾ ಬಂತು. ಈಗ ಈ ಬೆಂಡೆಯನ್ನು ಹಾಕಿಕೊಳ್ಳುವ. ಒಂದೊಂದೇ ಹಾಕಬೇಕು. ಮತ್ತು ಗ್ಯಾಸ್ ಸ್ಲೋ ಅಲ್ಲಿ ಇಟ್ಟು ಬಿಡಬೇಕು. ಈಗ ಇದು ಚೆನ್ನಾಗಿ ಕಾಯಬೇಕು. ಸ್ವಲ್ಪ ಅದನ್ನು ತಿರುಗಿಸಿ ಹಾಕಬೇಕು. ನೋಡಿ, ಕಾಯಿತು ಬೆಂಡೆಕಾಯಿಯ ಬೋಂಡ ಬಜ್ಜಿ. ನಾನು ನಿತ್ಯ ಶುಕ್ರವಾರ ಕೂಡ ಆಚರಣೆ ಮಾಡ್ತಾ ಇದ್ದೇನೆ. ಮತ್ತು ಸೋನದಲ್ಲಿ ಮನೆಯಲ್ಲಿ ಒಂದು ದಿವಸ ಗಮ್ಮತ್ತಾದರೆ ಒಂದು ಅಡುಗೆ ಎಲ್ಲ ಮಾಡಿ ಪಾಯಸ ಎಲ್ಲ ಮಾಡಿ ತಿನ್ನೋದು. ಸಾಗು ಮತ್ತು ಹೆಸರುಬೇಳೆ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ, ಅದು ಬೇಯ್ತಂತ ನೋಡುವ. ಬೇಯ್ತಾ ಬಂತು, ಬೇಯ್ದಿದೆ, ಚೆನ್ನಾಗಿ ಬೇಯ್ತು. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಸ್ವಲ್ಪ. ಈಗ ಇದನ್ನು ಚೆನ್ನಾಗಿ ಕಲಸಬೇಕು. ಗಂಟಾಗದಾಗೆ ನೋಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ತದೆ. ನಂತರ ಹಾಲು ಹಾಕಬೇಕು. ಈಗ ಚೆನ್ನಾಗಿ ಕಲಸ್ತಾ ಇರಬೇಕು. ಹೆಸರುಬೇಳೆ ಪಾಯಸ ತುಂಬ ಚೆಂದ ಆಗುತ್ತೆ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೇನೆ. ಬೆಲ್ಲ ಕೂಡ ಹಾಕ್ಬೋದು. ನಾನು ಈ ಸಲ ಸಕ್ಕರೆ ಹಾಕಿದ್ದೇನೆ. ಈಗ ಚೆನ್ನಾಗಿ ಕಲಸಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಬೆಲ್ಲಕ್ಕಾದರೂ ಹಾಕ್ಬಾರ್ದು, ಸಕ್ಕರೆಗೆ ಸ್ವಲ್ಪ ಉಪ್ಪು ಹಾಕಬೇಕು.
ಈಗ ಚೆನ್ನಾಗಿ ಇದು ಕುದಿಬೇಕು ನೋಡಿ. ಕುದಿಯೆಲ್ಲ ಚೆನ್ನಾಗಿ ಬಂತು. ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಡು. ನೋಡಿ, ಹೆಸರುಬೇಳೆ ಪಾಯಸ ಆಯಿತು. ತುಂಬ ಸೂಪರಾಗಿರುತ್ತೆ. ಸಕ್ಕರೆ ಹಾಕಿದ್ರೇನೇನು ತೊಂದರೆ ಇಲ್ಲ, ಬೆಲ್ಲ ಇರಲಿಲ್ಲ, ಅದಕ್ಕೆ ಸಕ್ಕರೆ ಹಾಕಿದ್ದು. ಹಾಗೆ ಬೆಂಡೆಕಾಯಿಯ ಬಜ್ಜಿ ಕೂಡ ಆಯಿತು. ಗಸಿ ಮಾಡಿದ್ದು ಇದು ಕೂಡ ಆಯಿತು. ಅನ್ನ ಕೂಡ ಮಾಡಿಟ್ಟಿದ್ದೆ. ಇವತ್ತು ಸೋನ ಶುಕ್ರವಾರ ಅಲ್ಲ, ಅದಕ್ಕೆ ಮನೆಯಲ್ಲಿ ಒಂದು ಗಮ್ಮತ್ತು ಮಾಡುವಂತ ಮಾಡಿದ್ದು. ಅದಿದು ಅನ್ನ, ಇದು ಟೊಮೆಟೊ ಅದರದ್ದು ಚಟ್ನಿ, ಇದು ಉಪ್ಪಾಡು ಪಚ್ಚಿಲ, ಇದು ಹೀರೆಕಾಯಿ ಮತ್ತು ಬೀನ್ಸು ಅದರ ಗಸಿ, ಮತ್ತು ಇದು ಬೆಂಡೆಕಾಯಿ ಬಜ್ಜಿ, ಇದು ಪಾಯಸ. ಸೋನ ಶುಕ್ರವಾರವನ್ನು ಆಚರಿಸೋಣ ಅಂತ ಮಾಡಿದ್ದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.